ಈ 2024ನೇ ವರ್ಷವು ಭಾರತ ಮತ್ತು ವಿಶ್ವದ ಎಲ್ಲ ದೇಶಗಳಿಗೂ ಇಡೀ ಪ್ರಪಂಚಕ್ಕೂ ಬಹಳ ಶುಭ ಫಲಗಳನ್ನು ನೀಡುವಂತಹ ವರ್ಷವಾಗಿದೆ. ಈ ವರ್ಷದಲ್ಲಿ ಗುರುವು ಮೇಷರಾಶಿಯಲ್ಲಿ ಯುಗಾದಿಯ ತನಕ ಮೇಷರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಹಾಗೂ ಶನಿಯು ಸ್ವಂತ ಕುಂಭರಾಶಿಯಲ್ಲಿ ಸಂಚರಿಸುತ್ತಾ ಇರತಕ್ಕಂತಹದ್ರಿಂದ ಬಹಳ ವಿಶೇಷವಾದ ಫಲಗಳನ್ನು ಕೂಡ ಕಾಣಬಹುದಾಗಿದೆ. ಹಾಗೂ ಈ ವರ್ಷದ ಏಪ್ರಿಲ್ ಮಾಸದ ನಂತರ ಮಳೆ ಗಾಳಿಯುಕ್ತವಾದಂತಹ ಮಳೆಯನ್ನು ನಿರೀಕ್ಷಿಸಬಹುದಾದರೂ ಮಳೆ ಆಗುವಂತಹ ಪ್ರಪಂಚಕ್ಕೆ ಜನರಿಗೆ ಬೇಕಾಗಿರತಕ್ಕಂತಹ ಸ್ಥಳಗಳಲ್ಲಿ ಮಳೆಯು ನಿರೀಕ್ಷಿಸಬಹುದಾದರೂ ಅಂತಹ ಮಟ್ಟದಲ್ಲಿ ಮಳೆ ಏನು ಆಗಲಾರದು. ಹಾಗೂ ಎಲ್ಲಿ ಮಳೆ ಬೇಡವೋ ಅಲ್ಲಿ ಅತಿ ಹೆಚ್ಚು ಜಲಕ್ಷಾಮ ಉಂಟಾಗುವಂತಹ ಪರಿಸ್ಥಿತಿ ಕೂಡ ಕಾಣಬಹುದಾಗಿರುತ್ತೆ. ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿ ಎಲ್ಲ ಸಮೃದ್ಧಿಯಾಗಿ ನದಿಗಳು ಹರಿಯೋದು ಕೂಡ ಇರುತ್ತೆ. ಆದರೆ ಬಹಳ ಅತಿವೃಷ್ಟಿ ಕೂಡ ಮಳೆಯಿಂದ ತೊಂದರೆ ಆಗುವಂತಹ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಹಾಗೆ ಎಲ್ಲ ರಾಶಿಗಳು ಉತ್ತಮ ಫಲಗಳನ್ನು ಕೊಟ್ಟು ಜನರು ಧಾರ್ಮಿಕ ವಿಚಾರದಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂಥವರಾಗಿರ್ತಾರೆ ಎಂಬುದಾಗಿ ಕೂಡ ಕಂಡುಬರುತ್ತೆ. ಈ ವರ್ಷ ಭಾರತ ದೇಶದಲ್ಲಿ ಜನರು ವ್ಯವಸಾಯದ ಆಸಕ್ತಿಯುಳ್ಳವರಾಗಿ ವ್ಯಾಪಾರದಲ್ಲಿ ಉದ್ಯೋಗವನ್ನು ಹೆಚ್ಚು ವೃದ್ಧಿಸಿಕೊಳ್ತಾರೆ. ಹಾಗೆಯೇ ವ್ಯವಸಾಯದ ಕ್ಷೇತ್ರದಲ್ಲಿ ಬರುವಂತಹ ಉತ್ಪಾದನೆಯಾಗುವಂತಹ ವಸ್ತುಗಳನ್ನು ಅತಿ ಹೆಚ್ಚು ವಿದೇಶಗಳಿಗೆ ಅಥವಾ ಬೇರೆಯ ಸ್ಥಳಗಳಿಗೆ ಮಾರಾಟ ಮಾಡುವಂತಹ ಒಂದು ರಫ್ತು ಮಾಡುವಂತಹ ಒಂದು ವಿಶೇಷವಾದ ಲಕ್ಷಣಗಳು ಕಂಡುಬರುತ್ತೆ. ಹೆಚ್ಚು ಜನರು ಕೃಷಿಯಲ್ಲಿ ಆಸಕ್ತಿಯನ್ನು ಹೊಂದುವಂಥವರಾಗಿರ್ತಾರೆ. ಅವರು ಎಷ್ಟೇ ವಿದ್ಯಾವಂತರಾದರೂ ಕೂಡ ಕೃಷಿಯನ್ನು ಮಾಡಬೇಕು ಅನ್ನತಕ್ಕಂತಹ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನತಕ್ಕಂತಹ ಆಸಕ್ತಿ ಕೂಡ ಅವರಿಗೆ ಬರುವಂತಹ ಒಂದು ಲಕ್ಷಣಗಳು ಈ ವರ್ಷ ಕಂಡು ಬರ್ತಾ ಇದೆ. ಹಾಗೆಯೇ ಪ್ರಪಂಚದ ಉತ್ತರ ಭಾಗದಲ್ಲಿ ಸ್ವಲ್ಪ ಕಲಹಗಳು ಯುದ್ಧ ಭೀತಿಗಳು ಉಂಟಾಗುವಂಥ ಲಕ್ಷಣಗಳು ಕೂಡ ಇದೆ. ಹಾಗೆಯೇ ಅಧಿಕವಾಗಿ ಭೂಕಂಪದ ಒಂದು ಭೂಕಂಪವು ಕೂಡ ಸಂಭವಿಸುವಂತಹ ಒಂದು ಲಕ್ಷಣಗಳು ಈ ಒಂದು 2024ನೇ ಇಸ್ವಿಯಲ್ಲಿ ಕಂಡು ಬರುತ್ತೆ.